ಸರ್, ಈಗ ಎಷ್ಟೋ ಜನ ಸ್ಕೂಟರ್ಗೆ ಅಂತ ಲೈಸೆನ್ಸ್ ತಗೊಂಡಿರ್ತಾರೆ, ಆದ್ರೆ ಬೇರೆ ವಾಹನಗಳನ್ನ ಚಲಾಯಿಸ್ತಾ ಇರ್ತಾರೆ. ಅದಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆಯಾ? ಇಲ್ಲ, ಅಲ್ಲಿ ಏನಾಗುತ್ತೆ, ಇವರು ಲೈಸೆನ್ಸ್ ಪಡೆಯುವಂತ ಸಂದರ್ಭದಲ್ಲಿ ಇವರು ಮೆನ್ಷನ್ ಮಾಡಬೇಕು ವಿತ್ ಗೇರಾ ವಿತೌಟ್ ಗೇರಾ ಅಂತ. ವಿತ್ ಗೇರ್ ಲೈಸೆನ್ಸ್ ಇದ್ರೆ ಗೇರು ಪ್ಲಸ್ ವಿತೌಟ್ ಓಡಿಸ್ಬೋದು. ಬಟ್ ವಿತೌಟ್ ಗೇರ್ ತಗೊಂಡವನು ವಿತ್ ಗೇರು ಓಡಿಸಂಗಿಲ್ಲ. ಇದು ನಿಯಮ ಉಲ್ಲಂಘನೆ ಆಗುತ್ತೆ. ಸರ್, ಕೊನೆಯದಾಗಿ 18 ವರ್ಷ ಒಳಪಟ್ಟ ಯುವ ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಹೇಳೋದಿಷ್ಟೇ, ನೀವು 18 ತುಂಬವರೆಗೂ ಯಾವುದೇ ಕಾರಣಕ್ಕೂ ವಾಹನ ಚಾಲನೆ ಮಾಡಬೇಡಿ. ಇದರಿಂದ ಕುಟುಂಬಗಳು ನೋವು ಮತ್ತು ಆರ್ಥಿಕ ಸಂಕಷ್ಟ ಅನುಭವಿಸೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಹಾಗಾಗಿ 18 ವರ್ಷ ತುಂಬಿದ ನಂತರ ನೀವು ಸಂಚಾರ ನಿಯಮಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡು ಸರ್ಕಾರದ ಏನು ಆ DL ಪಡೆಯಲಿಕ್ಕೆ ಏನೆಲ್ಲ ನಿಯಮಗಳಿದೆ ಅದನ್ನು ಪಾಲಿಸಿ ನೀವು ಸುರಕ್ಷಿತವಾಗಿರಿ, ಬೇರೆಯವ್ರ ಕುಟುಂಬನೂ ಸುರಕ್ಷಿತವಾಗಿ ನೋಡ್ಕೊಳ್ಳಿಕ್ಕೆ ನೀವೆಲ್ಲ ಅನುವು ಮಾಡಿಕೊಡ್ಬೇಕು. ಯಾವುದೇ ಕಾರಣಕ್ಕೂ ಅಪ್ರಾಪ್ತರು ವಾಹನ ಚಾಲನೆ ಮಾಡಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಸರ್, ಇಲ್ಲಿ ತನಕ ಸಂಚಾರಿ ನಿಯಮಗಳ ಬಗ್ಗೆ, ಅಪ್ರಾಪ್ತರು ವಾಹನ ಚಲಾವಣೆ ಮಾಡೋದ್ರಿಂದಾಗಿ ಉಂಟಾಗುವಂತಹ ಅನಾಹುತಗಳ ಬಗ್ಗೆ, ಅದರ ಪರಿಣಾಮಗಳ ಬಗ್ಗೆ ಸವಿಸ್ತಾರವಾದಂತಹ ಮಾಹಿತಿಯನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ. ಥ್ಯಾಂಕ್ ಯು ಸರ್, ಧನ್ಯವಾದ. ನಮಸ್ಕಾರ. ಸೋ ಮಚ್. ನಮಸ್ಕಾರ. ನಮಸ್ಕಾರ.